ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಕುರಿತು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರೈತರ ಒಂದು ಹೋರಾಟಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೈರಮಂಗಲದ ಸುತ್ತಮುತ್ತ ಕಳೆದ 500 ದಿನಗಳಿಂದ ಹೋರಾಟ ಏನಿದೆ, ಆ ರೈತ ಹೆಣ್ಣು ಮಕ್ಕಳ ಒಂದು ಹೋರಾಟ, ಅದಕ್ಕೆ ಇವತ್ತು ಬೆಂಬಲವನ್ನು ನೀಡತಕ್ಕಂಥದ್ದಕ್ಕೆ ನಮ್ಮ ಹಳೆ ಕರ್ನಾಟಕದ ಭಾಗದ ರೈತ ಬಂಧುಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದು ರೈತರ ಒಂದು ಹೋರಾಟಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೈರಮಂಗಲದ ಸುತ್ತಮುತ್ತ ಕಳೆದ 500 ದಿನಗಳಿಂದ ಹೋರಾಟ ಏನಿದೆ, ಆ ರೈತ ಹೆಣ್ಣು ಮಕ್ಕಳ ಒಂದು ಹೋರಾಟ, ಅದಕ್ಕೆ ಇವತ್ತು ಬೆಂಬಲವನ್ನು ನೀಡತಕ್ಕಂಥದ್ದಕ್ಕೆ ನಮ್ಮ ಹಳೆ ಕರ್ನಾಟಕದ ಭಾಗದ ರೈತ ಬಂಧುಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಪ್ರಾಯಶ್ಚಿತ ಹೌದು, ಇಂಥ ಸರ್ಕಾರ ಈ ರಾಜ್ಯದಲ್ಲಿ ತಂದ್ರಲ್ಲ, ಈ ಭಾಗದ ರೈತ ಬಂಧುಗಳು ಇಂಥ ಕೆಟ್ಟ ಸರ್ಕಾರ ತಂದಿರೋದಕ್ಕೆ ಪ್ರಾಯಶ್ಚಿತ ಮಾಡ್ತಾ ಇದ್ದಾರೆ. ಬೈರಮಂಗಲ ಜನ ಓಟ್ ಹಾಕಿದಾರಲ್ಲ, ಯಾರೋ ಹೇಳ್ತಾನಲ್ಲ ಈಗ ಮಂತ್ರಿ ಆಗೋನಲ್ಲ, ತುಂಡು ಮಂತ್ರಿ, ಅದಕ್ಕೆ ಪ್ರಾಯಶ್ಚಿತ ಈ ಬೈರಮಂಗಲ ಜನ ಮಾಡ್ತಾ ಇದ್ದಾರೆ. ಸರ್ವನಾಶ ಆಗುತ್ತೆ ಅಂದ್ರೆ ಪಕ್ಷ 2008ಕ್ಕೆ ಅಂದ್ರೆ ನೀವು ಸರ್ವನಾಶ ಆಗ್ತೀರಾ ಅಂತ ಕೊಟ್ಟಿದ್ದಾರೆ. ನೋಡೋಣ ಯಾರು ಆಗ್ತಾರೆ ಅನ್ನೋದು 2028ಕ್ಕೆ ಯಾರ್ಯಾರು ಏನೇನು ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣಂತೆ. ನಮ್ಮ ಕೈಲಿಲ್ಲ, ದೇವ್ರ ಕೈಲಿ ಇರೋದು. ಅವರು ಪಾಪ ಇವತ್ತು ಯಾವುದೋ ಲೋಕದಲ್ಲಿದ್ದಾರೆ, ಆ ಲೋಕದಲ್ಲಿ ಇಡೋದನ್ನ ಇಳಿಸ್ತಾರೆ ಜನ. ರೈತರ ಬಗ್ಗೆ ಈ ಭಾಗದಲ್ಲಿ ಮತ ಕೊಟ್ಟಂತ ಹೆಣ್ಣು ಮಕ್ಕಳು ಕಳೆದ ಚುನಾವಣೆಯಲ್ಲಿ ಮತ ಕೊಟ್ಟಿದ್ದಕ್ಕೆ ಅವ್ರು ಭಾಳ ಹಾಳು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ರೈತರ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಇವತ್ತು ಯಾವ ಪುರುಷಾರ್ಥಿಗೆ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಾ ಇದ್ದಾರೆ? ಏನು ರೈತರು ಬೇಕು ಅಂತ ಕೇಳೋರ? ಇವತ್ತು ಅಲ್ಲೆಲ್ಲ ಪಕ್ಕದ ಏನೋ ಇವತ್ತು ಹೇಳ್ತಾರೆ 3 ಕೋಟಿ ಕೊಡ್ತೀವಿ. ಏನಿದ್ದು ವ್ಯಾಪಾರ? ಏನು ಪ್ರತಿ ವಾರಕ್ಕೆ ಏನು ರೇಟ್ ರೈಸ್ ಮಾಡ್ತಾರ? ಅಲ್ಲಿ ಪಕ್ಕದಲ್ಲಿ ಈಗಲ್ಟನ್ನಲ್ಲಿ ಆ ಖರಾಬ್ ಭೂಮಿನ 12 ಕೋಟಿ ಫಿಕ್ಸ್ ಮಾಡ್ತಾರೆ. ಈಗ ಅದ್ಯಾರೋ ಆ ಫಿಕ್ಸ್ನ ಒಪ್ಪಿಗೆ ಕೊಟ್ಟಂತ ಒಬ್ಬರು ಮಾಜಿ ಇವ್ರನ್ನ ಇಲ್ಲಿ ಈಗ ಸಮಿತಿ ಮಾಡ್ತಾರಂತೆ. ಅವ್ರನ್ನ ಎಷ್ಟಿಡ್ತಾರೆ ಈಗಾಗಿದ್ರು ದುಡ್ಡನ್ನ? 10 ವರ್ಷದಿಂದ 12 ಕೋಟಿ ರೇಟ್ ಸರ್ಕಾರ ಫಿಕ್ಸ್ ಮಾಡಿದ್ರು. ಇದೇ ಶಿವಕುಮಾರ್ ಈಗ ಇದಕ್ಕೆ ಎಷ್ಟು ಕೊಡ್ತಾರಂತೆ? ಸರ್ವನಾಶ ಆಗುತ್ತೆ ಅಂದ್ರೆ ಪಕ್ಷ 2008ಕ್ಕೆ ಅಂದ್ರೆ ನೀವು ಸರ್ವನಾಶ ಆಗ್ತೀರಾ ಅಂತ ಕೊಟ್ಟಿದ್ದಾರೆ. ನೋಡೋಣ ಯಾರು ಆಗ್ತಾರೆ ಅನ್ನೋದು 2028ಕ್ಕೆ. ಕಾರ್ಗಳನ್ನ ವಾಪಸ್ ತೆಗೆಸಿ ಸರ್, ದಯಮಾಡಿ ಹೋಗಿ ಸರ್, ಚೌಕಳಿ ಗೇಟ್ ಹೋಗಿ. ನಾಡು ಕಂಡಂತ ಅಪರೂಪದ ನಿಮ್ ಸರ್ಕಾರ, ನೀವು ಉಳಿಯಲ್ಲ. ಯಾವುದೇ ಕಾರಣಕ್ಕೂ ಕೂಡ ರೈತ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿ ಉಳಿದಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ, ಆರ್ ಅಶೋಕಣ್ಣಂಗೆ ನಮಸ್ಕಾರ, ಧನ್ಯವಾದಗಳು.